ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಲಿಶಾ ಡೈಲಿ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಮ್ಮ ಮುಖ ನೋಡ್ಬೋದು, ತುಂಬ ಕಪ್ಪು ಕಪ್ಪು ಕಾಣ್ತಿದ್ದೇವಲ್ಲ. ಇದರ ಎಫೆಕ್ಟ್ ಏನು, ಇದು ಯಾಕೆ ಹೀಗಾಯಿತು, ಇದನ್ನೆಲ್ಲ ನಿಮಗೆ ಹೇಳ್ತೇವೆ. ಹಾಗೆ ನೀವು ಅಂದ್ಕೊಂಡಿರ್ಬೋದು, ಇವರು ಇಷ್ಟು ದಿನದಿಂದ ಎಲ್ಲಿ ಹೋಗಿದ್ದಾರೆ, ಯಾಕೆ ಕಾಣ್ತಾ ಇಲ್ಲ ಅಂತ. ಅದರ ಹಿಂದೆ ಒಂದು ದೊಡ್ಡ ದೊಡ್ಡ ಕಹಾನಿ ಇದೆ, ಅದನ್ನೆಲ್ಲ ನಿಮ್ಮ ಮುಂದೆ ಬಿಚ್ಚಿಟ್ಕೊಳ್ತೇವೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಒಂದು ಸುಂದರವಾದ ಪ್ಲೇಸಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಇದು ಬೇರೆ ಎಲ್ಲೂ ಅಲ್ಲ. ಈ ಪ್ಲೇಸು ನಿಮ್ಗೆ ಎಲ್ಲಿ ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಫ್ರೆಂಡ್ಸ್, ನಾವು ದುಬೈಗೆ ರೀಚ್ ಆಗಿದ್ವಿ. ಹಾಗೆಯೇ ಇಲ್ಲಿ ನಮ್ಮದು ಇನ್ನೊಬ್ಬರು ಫ್ರೆಂಡ್ ಕೂಡ ಇದ್ದರು. ನಾವೆಲ್ಲ ಒಂದು ಕಾಲ. ಫ್ರೆಂಡ್ಸ್, ಇಲ್ಲಿ ತುಂಬ ಸೆಕೆ ಇದೆ. ಹಾಗೆ ನಾವು ದುಬೈ ಬರುವಾಗ ನಮ್ಮದು ಇನ್ನೊಬ್ಬರು ಫ್ರೆಂಡ್ ಕೂಡ ಇದೇ ಪ್ಲೇಸಲ್ಲಿ ರೀಚ್ ಆಗಿದ್ದರು. ಅವರು ಕೂಡ ನಾವೆಲ್ಲ ಒಟ್ಟಿಗೆ ಜಾಬ್ ಮಾಡ್ತಾ ಇದ್ವಿ. ಹಾಗೆಯೇ ಅವರು ನಮ್ಗೆ ಇಲ್ಲಿ ಸಿಕ್ಕಿದ್ರು. ನೋಡಿ, ಇಲ್ಲಿದ್ದಾರೆ ಅವರು. ನಾವೆಲ್ಲ ಒಟ್ಟಿಗೆ ಇದ್ದೇವೆ ಈಗ. ಹಾಯ್ ಫ್ರೆಂಡ್ಸ್, ಮಾತನಾಡಿ ನಮ್ಮ ಚಾನೆಲ್ ಬಗ್ಗೆ ಎಂತಾದ್ರು. ನಮ್ಮ ಫ್ರೆಂಡ್ ತುಂಬ ನಾಚ್ಕೊಳ್ತಿದ್ದಾರೆ ನೋಡಿ. ಫ್ರೆಂಡ್ಸ್, ದುಬೈಯಲ್ಲಿ ಅಂತೂ ತುಂಬ ಸೆಕೆ ಇದೆ. ಇದು ರೂಮ್ನೊಳಗಂತೂ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಸ್ವಲ್ಪ ಇಲ್ಲಿ ತಿರುಗಾಡುವಂಥ ಈ ಪಾರ್ಕಿಗೆ ಬಂದಿದ್ವಿ. ಇದು ಪಾರ್ಕ್ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ದುಬೈಯಲ್ಲಿದ್ದರೆ ಖಂಡಿತ ಈ ಪಾರ್ಕಿಗೆ ವಿಸಿಟ್ ಮಾಡಿ. ತುಂಬ ಚೆಂದ ಇದೆ, ಸ್ವಲ್ಪ ಕೂಲ್ ಅಂತ ಅನಿಸ್ತದೆ ಇಲ್ಲಿ ಬಂದಿದ್ರೆ. ಹಾಗೆಯೇ ಇಲ್ಲಿ ಆಟ ಆಡಲಿಕ್ಕೆ ಎಲ್ಲ ಪ್ಲೇಸಸ್ ಇದೆ. ಮಕ್ಕಳಿಗೆ ಕೂಡ ಆಟ ಆಡ್ಬೋದು, ದೊಡ್ಡವರಿಗೆ ಕೂಡ ಆಟ ಆಡ್ಬೋದು. ಹೀಗೆ ನೋಡಿ, ನನ್ನ ಫ್ರೆಂಡ್ ಇಲ್ಲಿ ಆಟ ಆಡ್ತಾ ಇದ್ರು, ರೀಲ್ಸ್ ಮಾಡ್ತಾ ಇದ್ರು. ನಿಮಗೆ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಬೋದು, ರೀಲ್ಸ್ ಮಾಡ್ಬೋದು. ಒಂದು ಒಳ್ಳೆ ಪ್ಲೇಸ್ ಇದು. ನಿಮಗೆ ರೂಮಲ್ಲಿದ್ದರೆ ಫ್ರೆಂಡ್ಸ್ ಜೊತೆಗೆ ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರೇ ಇರಬೇಕಾಗ್ತದೆ. ಯಾಕಂದರೆ ಬೆಡ್ ಸ್ಪೇಸಲ್ಲಿ ಇರಬೇಕಾಗ್ತದೆ. ನಾವಿರೋದು ಪ್ರೆಸೆಂಟಲ್ಲಿ ಬೆಡ್ ಸ್ಪೇಸಲ್ಲಿ. ಸೊ ಈ ಥರ ವೀಕೆಂಡಲ್ಲಿ 2 ದಿನ ಹಾಗೆ ಸ್ಯಾಟರ್ಡೆ ಸಂಡೇ ಇಲ್ಲಿ ಆಫ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಹೌದು, ಕೆಲಸ ಇಲ್ಲದ ಟೈಮಲ್ಲಿ ಇಲ್ಲಿ ಬಂದು ನಿಮಗೆ ಆಟ ಫ್ರೆಂಡ್ಸ್ ಜೊತೆ ಎಲ್ಲ ಮೀಟ್ ಮಾಡಿ ಇಲ್ಲಿ ಮೀಟ್ ಆಗಿ ಎಂಜಾಯ್ ಮಾಡಿ ಹೋಗ್ಬೋದು. ಇಲ್ಲ ಮತ್ತೆ ನೆಕ್ಸ್ಟ್ ಡೇನ ನಿಮಗೆ ಮತ್ತೆ ಆ್ಯಸ್ ಯೂಶ್ವಲ್ ನಿಮ್ದು ಡ್ಯೂಟೀಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ನಿಮ್ಗೆ ಅಷ್ಟು ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲೆಲ್ಲ ನೀವು ಟೈಮ್ ಇಂಡಿಯಾಕ್ಕೆ ಹೋಗ್ಬೇಕಂದ್ರೂ ಹೋಗ್ಲಿಕ್ಕೆ ಆಗೋದಿಲ್ಲ. ಬರೀ ವಿಡಿಯೋ ಕಾಲಲ್ಲಿ ಮಾತನಾಡ್ಬೋದು ಅಷ್ಟೇ. ಯಾರಿಗಾದ್ರೂ ಬೇಕಾದ್ರೆ ಇಲ್ಲಿ ದುಬೈಗೆ ಬನ್ನಿ. ಇದು ಒಂಥರ ಡಿಫ್ರೆಂಟ್. ನಮಗೆ ಕೂಡ ಮುಂಚೆ ಒಂಥರ ಏನೋ ಒಂದು ಫ್ರೆಂಡ್ಸ್, ಯಾರಿಗಾದ್ರೂ ಜಾಬ್ಗೆಲ್ಲ ಬೇಕಂದರೆ ದುಬೈ ದಿಸ್ ಇಸ್ ಬೆಸ್ಟ್ ಪ್ಲೇಸ್. ಬಟ್ ಒಮ್ಮೆ ನೀವು ಇಲ್ಲಿ ಲೈಫನ್ನು ಹೇಗೆ ಲೀಡ್ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ತುಂಬಾ ಈಸಿ ಆಗ್ತದೆ. ಬಟ್ ಇಲ್ಲಿ ತುಂಬ ಬಿಸಿಲು, ಹೊರಗಡೆ ಹೋಗ್ಲಿಕ್ಕೆಲ್ಲ ಕಷ್ಟ ಅದೇ. ಬಟ್ ಅಲ್ಲಿಂದ ಬಂದಮೇಲೆ ನಿಮ್ಗೆ ಈ 2 ಮಂತ್ಸಿಗೆ ನೀವು ಬರಲಿಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಹಾಟ್ ಇರುತ್ತೆ, ನಿಮಗೆ ತುಂಬ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ನೀವು ನೆಕ್ಸ್ಟ್ ಆಗಸ್ಟ್ ಹಾಗೆ ಸೆಪ್ಟೆಂಬರ್ ಹಾಗೆ ವಿಸಿಟ್ ಮಾಡಿದರೆ ನಿಮಗೆ ಆರಾಮಾಗಿ ಇಲ್ಲಿ ಇರ್ಬೋದು. ಈ ಟೈಮಿಗೆ ಬಂದರೆ ತುಂಬ ಕಷ್ಟ ಆಗ್ತದೆ. ಮತ್ತು ಅಲ್ಲಿದ್ದು ಹ್ಯಾಬಿಟ್, ನಾವು ಹೇಗೆ ಇರ್ತಿದ್ವಿ ಅದೆಲ್ಲ ಡಿಫ್ರೆಂಟ್, ಇಲ್ಲಿದ್ದು ಲೈಫೇ ಡಿಫ್ರೆಂಟ್ ಇದೆ. ಬಟ್ ನಿಮಗೆ ಇಲ್ಲಿ ಒಂದ್ಸಲ ಬಂದು ಅಡ್ಜಸ್ಟ್ ಆದಮೇಲೆ ನಿಮಗೆ ನಿಮ್ಮದೇ ಊರ ಥರ ಫೀಲ್ ಆಗ್ತದೆ ನೋಡಿ. ಮತ್ತು ನಾವು ಹೇಳಿದ್ದನ್ನು ನಿಮ್ಮ ನೆನಪಿಸ್ಕೊಡ್ಲಿ. ನೋಡಿ, ಸ್ಟೆಲ್ ಅವರು ದುಬೈಗೆ ಬಂದಮೇಲೆ ಫುಲ್ ಜೋಶಲ್ಲಿದ್ದಾರೆ. ಫುಲ್ ಕನ್ನಡ ಕಲ್ತ್ಕೊಂಡಿದ್ದಾರೆ ದುಬೈಗೆ ಬಂದಮೇಲೆ. ನಿಮಗೆ ಇಲ್ಲಿ ಕನ್ನಡ ಎಲ್ಲ ಮಾತಾಡಲಿಕ್ಕೆ ಸಿಗೋದಿಲ್ಲ ಫ್ರೆಂಡ್ಸ್. ನಿಮಗೆ ಓನ್ಲಿ ಇಂಗ್ಲೀಷ್, ಹಿಂದಿ ನೀವು ಕಲಿಬೇಕಷ್ಟೇ. ಕನ್ನಡದವರೆಲ್ಲ ನಿಮಗೆ ಸಿಗೋದು ತುಂಬ ರೇರ್. ಕೊಂಕಣಿ ನಮ್ಮದು ಮದರ್ ಟಂಗ್ ಮಾತಾಡೋರು ಕೂಡ ನಿಮಗೆ ಸಿಗೋದು ತುಂಬ ಕಷ್ಟನೇ. ಈಗ ನಿಮ್ಮ ಫ್ರೆಂಡ್ಸ್ ಇದ್ದರೆ ಮಾತಾಡ್ಬೋದು, ಇಲ್ಲಾಂದರೆ ಯೂಶ್ವಲಿ ನಿಮಗೆ ಸಿಗೋದಿಲ್ಲ. ಓನ್ಲಿ ಹಿಂದಿ. ಎಲ್ಲೋದ್ರೂ ಹಿಂದಿ ಮಾತಾಡಬೇಕು. ಭಯ ಕಿಸ ಏಕಿದ್ದಾರೆ, ಸ್ವಲ್ಪ ಕಲ್ತ್ಕೊಂಡು ಬನ್ನಿ, ಯೂಸ್ ಆಗ್ತದೆ ಇಲ್ಲಿ. ಹೀಗೆ ದುಬೈಲಿ ತುಂಬ ಒಳ್ಳೆ ಪ್ಲೇಸಸ್ಗಳೆಲ್ಲ ಇದೆ. ಅದೆಲ್ಲ ಪ್ಲೇಸಸನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇವೆ. ಯಾರೆಲ್ಲ ಇಂಡಿಯಾದಲ್ಲಿದ್ದೀರಿ ಅವರಿಗೆಲ್ಲ ದುಬೈ ನೋಡಬೇಕಂತ ಅನಿಸಿದೆ. ಬಟ್ ಕೆಲವರಿಗೆ ದುಬೈ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ದುಬೈಯಲ್ಲಿ ಡಿಫ್ರೆಂಟ್ ಪ್ಲೇಸಸ್ ಇದೆ. ಅದೆಲ್ಲ ಪ್ಲೇಸಸ್ಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ತಂದಿಡ್ತೇವೆ. ಬಟ್ ನಮ್ಮೆಲ್ಲ ಚಾನಲ್ ವೀಡಿಯೋಸ್ಗಳನ್ನು ನೀವು ನೋಡಬೇಕು. ಕಮೆಂಟ್ ಹಾಕಿ, ನಿಮಗೆ ಯಾವುದಾದ್ರೂ ವೀಡಿಯೋ ಬೇಕಂತ ಅನಿಸ್ತಿದ್ರೆ ಕಮೆಂಟ್ ಹಾಕಿ. ಖಂಡಿತವಾಗಿ ಆ ವಿಡಿಯೋಗಳನ್ನು ನಾವು ಮುಂದೆ ಮಾಡಲು ಪ್ರಯತ್ನ ಪಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ವಿಡಿಯೋ. ಹೌದು, ದುಬೈ ವ್ಲಾಗ್ ಇವತ್ತು ಹೀಗಿತ್ತು. ಖಂಡಿತ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ವ್ಲಾಗ್ಸ್ಗಳನ್ನು ನಾವು ಹಾಕಲು ಪ್ರಯತ್ನ ಪಡ್ತೇವೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ. ನೋಡಿ, ನಮ್ಮ ಹೊಸ ಫ್ರೆಂಡ್. ಬಾಯ್.